ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಲಾಪುರ ಮಳೆಗಾಗಿ ಜಲಾಭಿಷೇಕ ಮುಗಿಲು ಮುಟ್ಟಿದ ಶಿವನಾಮ ಘೋಷಣೆ. ನಾಡಿನಾದ್ಯಂತ ಮಳೆ ಅಭಾವ, ಕೊರತೆಯಿಂದ ಭೀಕರ ಬರಗಾಲ, ಬೆಳೆ ನಾಶ, ದನಕರ ಪ್ರಾಣಿ ಪಕ್ಷಿಗಳ ನೆರಳಾಟ, ಜಲಾಶಯಗಳು ಖಾಲಿ. ಇದರಿಂದ ಇಡೀ ಮನುಕುಲವೇ ಚಿಂತಾಭ್ರಾಂತವಾಗಿದೆ. ಅದಕ್ಕಾಗಿ ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದಲ್ಲಿ ಮಳೆ ಬೆಳೆ ನಾಡ ಸಮೃದ್ಧಿಗಾಗಿ ಶ್ರೀ ಬಸವೇಶ್ವರ ದೇವಸ್ಥಾನ ಹಾಗೂ ಗ್ರಾಮದ ಎಲ್ಲ ದೇವರುಗಳಿಗೆ 501 ಕೊಡ ಜಲಾಭಿಷೇಕವನ್ನ ಹೆಜ್ಜೆ ಕಿತ್ತಲಾರದೆ ಊರಿನ ದೈವದವರು ಎಲ್ಲರೂ ಸೇರಿ ಭಕ್ತಿಭಾವ ಶ್ರದ್ಧೆಯಿಂದ ಹಾಗೂ ಭಜನೆ ಡೊಳ್ಳು ಶಿವನಾಮ ಧ್ಯಾನ ಮುಗಿಲು ಮುಟ್ಟುವಂತೆ ಭಕ್ತಿ ಪರಕಾಷ್ಠೆ ಶಿವನಿಗೆ ಜಲಾಭಿಷೇಕವನ್ನ ಭಕ್ತಿಯಿಂದ ಮೆರೆದಿದ್ದು ಇಡೀ ಜನರು ಮೆಚ್ಚುವಂತೆ ಮಾಡಿದ್ದು ಇತರರಿಗೆ ಮಾದರಿಯ ಸಂಗತಿಯಾಗಿದೆ. ಭಗವಂತ ಈಗಲಾದರೂ ಮಳೆ ಬೆಳೆ ಕರುಣಿಸಿ ನಾಡ ಸಮೃದ್ಧಿಯಾಗಲಿ ಎಂಬುದು ಜನರ ಆಶಯವಾಗಿದೆ. ಮಳೆ ಬಾರದಿದ್ದ ಕಾರಣ ಎಲ್ಲ ರೈತರು ಭಾಳ ಸಂಕಷ್ಟದಿಂದಿದ್ದು ಈಗಾಗಲೇ ಬೆಳೆಗಳು ಬೆಳೆದಿದ್ದು ಒಣಗ್ತಾ ಇದ್ದಾವೆ. ಆದ ಕಾರಣ ಹಾಲಾಪುರನ ಎಲ್ಲ ಗ್ರಾಮಸ್ಥರು ದೈವಭಕ್ತರು ಬಸವೇಶ್ವರನಿಗೆ ಹೆಜ್ಜೆ ಕಿತ್ತದೆ ಜಲಾಭಿಷೇಕ ಮಾಡಿದ್ದೀವಿ. ಎಲ್ಲ ಗ್ರಾಮಸ್ಥರು ಆ ವರ್ಣನ ಕೃಪೆ ಆಗಿ ಎಲ್ಲ ರೈತರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತ ಈ ಒಂದು ಜಲಾಭಿಷೇಕವನ್ನು ಮಾಡಿದ್ದೀವಿ. ಎಲ್ಲ ಸರ್ವ ಜನಾಂಗದವರು ಆ ಈಶ್ವರನಿಗೆ ಜಲಾಭಿಷೇಕವನ್ನು ಮಳೆರಾಯ ಬರೋದ್ರ ಸಲುವಾಗಿ ಎಲ್ಲರೂ ಜಲಾಭಿಷೇಕವನ್ನು ಮಾಡಿದ್ದಾರೆ. ಆ ಮಳೆರಾಯ ಕೃಪೆ ದೋರಲೆಂದು ಎಲ್ಲರೂ ಪ್ರಾರ್ಥಿಸಿರಿ. ಓಂ ನಮಃ ಶಿವಾಯ. ಭಜನೆ ಆಮೇಲೆ 501 ಕೂಡ ನಾವು ಬಸವೇಶ್ವರಿಗೆ ಜಲಾಭಿಷೇಕ ಮಾಡಿದ್ವಿ. ಹೆಜ್ಜೆ ಕಿತ್ತದೆ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಶಿವನಿಗೆ ಜಲಾಭಿಷೇಕವನ್ನು ಮಾಡಿದ್ವಿ. ದೇವರು ನಮ್ಮ ಎಲ್ಲ ಕಷ್ಟಗಳಿಗೆ ಸ್ಪಂದಿಸಿ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ಮಳೆ ತರಲಿ ಅಂತೇಳಿ ಭಗವಂತನಲ್ಲಿ ಬೇಡಿಕೊಳ್ಳಿ. ದಾಸೋಹವನ್ನು ಮಾಡಿದ್ವಿ. ಎಲ್ಲರೂ ಪ್ರಸಾದ ತದನಂತರ ಆ ಈಶ್ವರನಿಗೆ ಅಭಿಷೇಕ ಮಾಡಿ ಆಮೇಲೆ ರುದ್ರಾಭಿಷೇಕವನ್ನು ಮಾಡಿ ಆ ಮಂಗಳಾರತಿಯನ್ನು ಮಾಡಿ ತದನಂತರ ಎಲ್ಲ ಭಕ್ತಾದಿಗಳು ಆ ಅನ್ನಪ್ರಸಾದ ಮಾಡಿದ್ದಾರೆ.
ಅಪ್ಪ ಎಲ್ಲ ಊರಿಗೆ ಸೇವೆ ಮಾಡಿ ಕೇಸಿ ಮತ್ತೆ ನೀರು ಕುಡಿತೀನಿ ಬಂದ